ಸ್ನೇಹಿತರೆ, ಮಗದೊಮ್ಮೆ ಸ್ವಾಗತ. ಇವತ್ತು ನಾನು ವಿಸಿಟ್ ಮಾಡ್ತಾ ಇರುವಂತಹ ಕರ್ನಾಟಕದ ಇನ್ನೊಂದು ಪ್ರಮುಖ ಪ್ರವಾಸಿ ತಾಣ ಶರಾವತಿ ಕಡ್ಲ ಮ್ಯಾಂಗ್ರೋವ್ ಬೋರ್ಡ್ ವಾಕ್. ಈ ಅದ್ಭುತವಾದಂತಹ ಮ್ಯಾಂಗ್ರೋವ್ ಫಾರೆಸ್ಟ್ ಲೊಕೇಟ್ ಆಗಿರೋದು ನಮ್ಮ ಹೊನ್ನಾವರದಲ್ಲಿ. ಹೊನ್ನಾವರದ ಬಸ್ ಸ್ಟೇಷನಿಂದ ನೋಡೋದಾದರೆ ಆಲ್ಮೋಸ್ಟ್ ಒಂದು 4 ಕಿಲೋಮೀಟರ್ ಡಿಸ್ಟೆನ್ಸು. ಆಮೇಲೆ ಇಕೋ ಬೀಚ್ನ ನೆಕ್ಸ್ಟ್ ಇರುವಂಥ ಒಂದು ಅದ್ಭುತವಾದಂತಹ ಟೂರಿಸ್ಟ್ ಸ್ಪಾಟ್ ಇದು. ಇನ್ನು ಬ್ಯೂಟಿ ಏನಂದರೆ ಇದು ಆಲ್ಮೋಸ್ಟ್ 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟು ದೊಡ್ಡದಾಗಿರುವಂತಹ ಮ್ಯಾಂಗ್ರೋವ್ ಕಾಡುಗಳಿರುವಂತಹ ಪ್ಲೇಸ್ ಇದು. ಇದು ಶರಾವತಿ ಬ್ಯಾಕ್ ವಾಟರ್ ಮೇಲೆ ನಿರ್ಮಾಣ ಮಾಡಿರುವಂಥ ಒಂದು ಅದ್ಭುತವಾದಂಥ ಪ್ಲೇಸು. ಮ್ಯಾಂಗ್ರೋವ್ ಟ್ರೀಗಳನ್ನು ನೈಸರ್ಗಿಕ ಕೋಟೆ ಅಂತ ಕೂಡ ಕರೀತಾರೆ. ಇದು ಸಮುದ್ರ ಅಥವಾ ನದಿಯ ಕೊರೆತವನ್ನು ಕಡಿಮೆ ಮಾಡೋದಕ್ಕಂತ ಇರುವಂತಹ ಒಂದು ನೈಸರ್ಗಿಕವಾದಂತಹ ಮರಗಳಿವು. ಇವು ಬ್ಯೂಟಿ ಏನಪ್ಪ ಅಂತ ಅಂದರೆ, ಚಿಕ್ಕದಾದ ಬೀನ್ಸ್ ರೀತಿಯಲ್ಲಿ ಇರುವಂತಹ ಬೀಜಗಳಿರುತ್ತೆ. ಇವು ನೀರಿಗೆ ಬಿದ್ದ ತಕ್ಷಣ ಇಮಿಡಿಯೇಟಾಗಿ ವಿತಿನ್ 1 or 2 ಅವರ್ಸಲ್ಲಿ ಬೇರು ಬೆಳೆದುಬಿಟ್ಟು ಅದೇ ಜಾಗದಲ್ಲಿ ನಿಲ್ಲುತ್ತೆ. ಸೊ ಹೀಗೆ ನಿಲ್ಲೋದ್ರಿಂದ ಯಾವುದೇ ರೀತಿಯಾದಂಥ ಸಮುದ್ರದ ನೀರು ಅಥವಾ ಅಲೆಗಳಿಗೆ ಭೂಮಿ ಕೊಚ್ಚಿ ಹೋಗುವ ಭೂಮಿ ಸವೆತವನ್ನು ತಡೆಯುತ್ತೆ. ಅದು ಈ ಮ್ಯಾಂಗ್ರೋವ್ ಟ್ರೀಯ ಅದ್ಭುತವಾದಂತಹ ವಿಶೇಷ. ಇನ್ನು ಈ ಪ್ಲೇಸು ತುಂಬಾ ಬ್ಯೂಟಿಫುಲ್ ಆಗಿದ್ದು ಈಸಿಯಾಗಿ ನೀವು ಹೊನ್ನಾವರದಿಂದ ಇಲ್ಲಿಗೆ ಬಂದು ಈ ಪ್ಲೇಸನ್ನು ಎಂಜಾಯ್ ಮಾಡ್ಬೋದು. ನೀವೇನಾದರೂ ಉತ್ತರ ಕನ್ನಡದಲ್ಲಿ ಇದ್ದೀರಾ ಅಂತಂದರೆ ಇದೊಂದು ಮಸ್ಟ್ ವಿಸಿಟ್ ಪ್ಲೇಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಆಲ್ಸೋ ಶೇರ್ ವಿತ್ ಯುವರ್ ಫ್ರೆಂಡ್ಸ್.